ಇದು ಎಗ್ ರೋಲ್. ರೋಡ್ ಸೈಡ್ ಅಲ್ಲಿ ಚಿಕ್ಕ ಚಿಕ್ಕ ಸ್ಟಾಲ್ ಗಳಲ್ಲಿ ಸಿಗತ್ತಲ್ಲ, ಆ ಎಗ್ ರೋಲ್ ಇದು. ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ಮಚ್ಚ. ಬನ್ನಿ ಈ ರೋಲ್ ಹೆಂಗ್ ಮಾಡೋದು ಅಂತ ನೋಡೋಣ. ಅವರು ಮೈದಾ ಯೂಸ್ ಮಾಡ್ತಾರೆ. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ 1 ಸ್ಪೂನ್ ಮೊಸರು ಹಾಗೂ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ 10 ನಿಮಿಷ ನಾದ್ಕೊಂಡು ಸಾಫ್ಟ್ ಆದ್ಮೇಲೆ ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಒದ್ದೆ ಬಟ್ಟೆಯಿಂದ ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಆಮೇಲೆ ತಗೊಂಡು ಈ ರೀತಿ ಪ್ರೆಸ್ ಮಾಡಿ ತಗೊಂಡು ಉಂಡೆ ಮಾಡ್ಕೋಬೇಕು. ಹೀಗ್ ಮಾಡಿದ್ರೆ ಏರ್ ಗ್ಯಾಪ್ಸ್ ಇರೋದಿಲ್ಲ. ಆಮೇಲೆ 2 ಸೈಡು ಎಣ್ಣೆ ಹಚ್ಕೊಂಡು ಚಪಾತಿ ತರ ಲಟ್ಟಿಸ್ಕೋಬೇಕು. ಎಷ್ಟು ತೆಳ್ಳಗಾಗತ್ತೋ ಅಷ್ಟು ಮಾಡ್ಕೊಂಡು ಈ ರೀತಿ ಮೆಲ್ಲಗ್ ಪುಲ್ ಮಾಡ್ಕೋಬಹುದು. ನಂತರ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಕ್ರಾಫ್ಟ್ ಪೇಪರ್ ಫೋಲ್ಡ್ ಮಾಡೋ ತರ ಇದನ್ನ ಮಡಚ್ಕೋಬೇಕು. ಲೈಟ್ ಆಗಿ ಹೇಳ್ಕೊಂಡು ಈ ತರ ರೋಲ್ ಮಾಡಿ ಇಡಬೇಕು. ಈಗ ಅದ್ರ ಮೇಲೆ ಮತ್ತೊಂದ್ಸಲ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ ಇಡಬೇಕು. 2 ಕಡೆ ಎಣ್ಣೆ ಹಚ್ಚಬೇಕು. ಆ ಗ್ಯಾಪ್ ಅಲ್ಲಿ ನಾನು ಫ್ರೆಶ್ ಚಿಲ್ಲಿ ಟೊಮೆಟೊ ಸಾಸ್ ಮಾಡ್ಕೊಂಡೆ. ಇದರ ರೆಸಿಪಿ ಲಿಂಕ್ ನೀವು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ಸ್ ಅಲ್ಲಿ ನೋಡಬಹುದು. ಅದಾದ್ಮೇಲೆ ಇದಕ್ಕೆ ಬೇಕಾದ ಫಿಲ್ಲಿಂಗ್ ಮಾಡೋಣ. ಅದಕ್ಕೊಂದು ಈರುಳ್ಳಿ ಚೆನ್ನಾಗಿ ಸ್ಲೈಸ್ ಮಾಡಿ ತಗೊಂಡು ಅದರಲ್ಲಿ ಉಪ್ಪು, ಗರಂ ಮಸಾಲ ಹಾಗೂ ಸ್ವಲ್ಪ ನಿಂಬೆ ರಸ ಹಾಕಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಕು ಅಷ್ಟೇ. ಬೇಕಿದ್ರೆ ಸಣ್ಣದಾಗಿ ಹೆಚ್ಚಿರೋ ಸೌತೆಕಾಯಿ ಕೂಡ ಸೇರಿಸ್ಕೋಬಹುದು. ನೆಕ್ಸ್ಟ್ ಹಿಟ್ಟು ತಗೊಂಡು ಪ್ರೆಸ್ ಮಾಡಿ ಅದನ್ನು ರೋಲಿಂಗ್ ಪಿನ್ ಇಂದ ಲಟ್ಟಿಸ್ಕೋಬೇಕು. ಬಿಸಿ ತಾವ ಮೇಲೆ ಹಾಕಿ ಬೇಯಿಸ್ಕೋಬೇಕು. ಒಂದು ಸೈಡ್ ಪೂರ್ತಿ ಬೇಯಬೇಕು, ಈ ಮತ್ತೊಂದ್ ಸೈಡು ಅರ್ಧ ಬೆಂದ್ರೆ ಸಾಕು. ಅಷ್ಟರಲ್ಲಿ ಒಂದು ಮೊಟ್ಟೆ ತಗೊಂಡು ಅದಕ್ಕೊಂಚೂರು ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಪೂರ್ತಿ ಬೆಂದಿರೋ ಸೈಡ್ ಅಲ್ಲಿ ಮೊಟ್ಟೆ ಹಾಕೋಬೇಕು. 1 ಸ್ಪೂನ್ ಇಂದ ಮೆಲ್ಲಗೆ ಅದನ್ನ ಸ್ಪ್ರೆಡ್ ಮಾಡ್ಕೊಂಡು 3 ನಿಮಿಷ ಆದ್ಮೇಲೆ ತಿರ್ಗ್ಸಾಕಿ. ಮತ್ತೊಂದ್ 3 ನಿಮಿಷ ಬೆಂದ್ರೆ ರೆಡಿ. ಅದನ್ನೊಂದು ಪ್ಲೇಟ್ ಈಗ ಹಾಕೊಂಡು ಅದರಲ್ಲಿ ಈರುಳ್ಳಿ ಸ್ಯಾಲಡ್, ಸ್ವಲ್ಪ ಫ್ರೆಶ್ ಚಿಲ್ಲಿ ಟೊಮೆಟೊ ಸಾಸು ಹಾಗೂ ಸಣ್ಣದಾಗಿ ಹೆಚ್ಚಿರೋ ಹಸಿ ಮೆಣಸು ಹಾಕಿ ಒಂದು ಬಟರ್ ಪೇಪರ್ ನಲ್ಲಿ ರೋಲ್ ಮಾಡಿದ್ರೆ ಸ್ಟ್ರೀಟ್ ಸ್ಟೈಲ್ ಎಗ್ ಕಾಟಿ ರೋಲ್ ರೆಡಿ. ಇದೇ ಸೇಮ್ ರೆಸಿಪಿಯಲ್ಲಿ ನೀವು ಪ್ಯಾನ್ ಫ್ರೈ ಮಾಡಿದಂತ ಪನೀರ್ ಅಥವಾ ಚಿಕನ್ ಕೂಡ ಸೇರಿಸ್ಕೋಬಹುದು, ಇಲ್ಲ ಮಟನ್ ಕೂಡ ಸೇರಿಸ್ಕೋಬಹುದು. ಇನ್ನೂ ರುಚಿಕರವಾಗಿರುತ್ತೆ. ನಾವು ಮನೇಲೆ ಇದು ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋದ್ರಿಂದ ಇದು ಖಂಡಿತ ಹೆಲ್ದಿ. ಅಂಡ್ ನೀವು ನೋಡ್ರ ಹಾಗೆ ಇದರಲ್ಲಿ ಎಣ್ಣೆಯ ಪ್ರಮಾಣ ಕೂಡ ಬಹಳ ಕಡಿಮೆ ಇದೆ ಆ ಸ್ಟ್ರೀಟ್ ಫುಡ್ ಕಂಪೇರ್ ಮಾಡಿದಾಗ. ಸೊ ಇಂತಹ ಒಳ್ಳೊಳ್ಳೆ ರೆಸಿಪೀಸ್ ಇನ್ನೂ ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಆದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.